ಹಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ಮಕ್ಕಳೇ, ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದೀರಾ, ಹೊಸದಾಗಿ ನೋಡ್ತಾ ಇದ್ದೀರಾ, ಎಕ್ಸಾಮಿನೇಷನ್ ಹತ್ತಿರ ಬಂದಿದೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಈ ಎಕ್ಸಾಮ್ ಟೈಮಲ್ಲಿ ನಾವು ರಿಲೀಸ್ ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ಆಗಿರಲಿ, ನೋಟಿಫಿಕೇಷನ್ಸ್ ಆಗಿರಲಿ, ನಿಮಗೆ ಬಂದು ತಲುಪಲಿ. ಓಕೆ, ಮತ್ತೊಂದು ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡಿ ಮಕ್ಕಳೇ. ಇಲ್ಲಿ ನಮ್ಮ ನೋಟ್ಸ್ ಆಗಿರ್ಬೋದು, ಅಪ್ಡೇಟೆಡ್ ಕ್ವೆಶನ್ ಬ್ಯಾಂಕ್ ಸೊಲ್ಯೂಷನ್ಸ್ ಆಗಿರ್ಬೋದು, ಪ್ರತಿಯೊಂದು ಸಾಲ್ವ್ ಮಾಡಿ ಹಾಕಿದ್ದೀವಿ, ವಿಚ್ ಈಸ್ ಅಲೈನ್ಡ್ ವಿತ್ ದ ಕರೆಂಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್. ಮಕ್ಕಳೇ, ಇಟ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ತಾ ಇದ್ದೀನಿ. ಡೌನ್ಲೋಡ್ ದ ಪರೀಕ್ಷೆ ಆ್ಯಪ್. ಎಸ್ ಮಕ್ಕಳೇ, ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ, ನಮ್ಮ PU2 ಓಕೆ ಸ್ಟ್ಯಾಟಿಸ್ಟಿಕ್ಸಿಗೆ ಬೋರ್ಡ್ ಎಕ್ಸಾಮಿನೇಷನ್ ಬರಿತಾ ಇದ್ದೀರಾ, ನಿಮ್ಮ ಆನ್ಸರ್ಸ್ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು. ಓಕೆ, ನಮ್ಮ PU ಬೋರ್ಡ್ ಅವರೇ ಕೆಲವೊಂದು ಪೇಪರ್ಸ್ನ ಸ್ಕ್ರೀನ್ಶಾಟ್ ತೆಗೆದು ಅವರ PU ಬೋರ್ಡ್ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅದನ್ನು ಡೌನ್ಲೋಡ್ ಮಾಡಿ ಇವತ್ತು ನಾನು ನಿಮ್ಗೆ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳೇ. ಯಾವ ರೀತಿ ಆನ್ಸರ್ ಬರೆದಿದ್ದಾರೆ ದ ಸ್ಟೂಡೆಂಟ್ ಹೂ ಹ್ಯಾಸ್ ಗಾಟ್ 80 ಔಟ್ ಆಫ್ 80. ಓಕೆ, ಅದನ್ನು ನೋಡುವ. ಸೊ ಯಾವ ರೀತಿ ಬರೆದಿದ್ದಾರೆ ನೋಡುವ. ನೀವು ಕೂಡ ನಿಮ್ಮ ಎಕ್ಸಾಮಿನೇಷನಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕು. ನಿಮ್ಮ ಪ್ರೆಸೆಂಟೇಷನ್ ಕೂಡ ಆಲ್ಮೋಸ್ಟ್ ಇದೇ ಥರ ಇರಬೇಕು. ಓಕೆನಾ ಮಕ್ಕಳೇ, ಲೆಟ್ ಸ್ಟಾರ್ಟ್. ಸೊ ಇವತ್ತು ನಾವು ನೋಡೋದಾದರೆ ಎಸ್, ಈಗ ಸ್ಟಾರ್ಟ್ ಆಗಿರುವಂಥದ್ದು ನೋಡಿ ಮಕ್ಕಳೇ, ಹೌ ಬ್ಯೂಟಿಫುಲಿ ಈ ಸ್ಟೂಡೆಂಟ್ ಬರೆದಿದ್ದಾರೆ. ಸ್ಟಾರ್ಟೆಡ್ ವಿತ್ ಸೆಕ್ಷನ್ ಎ. ಯಾವತ್ತು ನಾವು ಹೇಳುವಂಥದ್ದು ಕ್ವೆಶನ್ 1ಇಂದ ಕ್ವೆಶನ್ N ಕೊನೆ ಪ್ರಶ್ನೆವರೆಗೂ ಒಂದು ಸೀಕ್ವೆನ್ಸಲ್ಲಿ ಕರೆಕ್ಟಾಗಿ ಬರೀತಾ ಹೋಗಿ ಅಂತ ಹೇಳೋದಲ್ವಾ. ಆಗ ಯಾರು ವ್ಯಾಲ್ಯೂ ಮಾಡ್ತಾಯಿದ್ದಾರೆ ಅವ್ರಿಗೂ ಒಂದು ಸಲೀಸಾಗಿ ನೀಟಾಗಿ ನೋಡ್ತಾ ಹೋಗ್ತಾರೆ. ಅವ್ರದ್ದು ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇರುತ್ತೆ, ಕ್ವೆಶನ್ ಪೇಪರ್ ಇರುತ್ತೆ, ನಿಮ್ಮ ಆನ್ಸರ್ ಶೀಟ್ ಇರುತ್ತೆ. ಅವ್ರಿಗೂ ಈಸ್ ಆಗುತ್ತೆ ನಿಮ್ಮ ಪೇಪರ್ನ ವ್ಯಾಲ್ಯೂ ಮಾಡೋದಕ್ಕೆ. ನೋಡಿ ಮಕ್ಕಳು, ಇಲ್ಲಿ ಸೆಕ್ಷನ್ ಎ 1 ಮಾರ್ಕ್ ಪ್ರಶ್ನೆಗಳಿರುತ್ತೆ. ಫಸ್ಟ್ ಮೇಯ್ನ್ ನೀಟಾಗಿ ಮೇಯ್ನ್ನ ಹೆಸರನ್ನ ಬರೆದಿದ್ದಾರೆ, ಕ್ವೆಶನ್ ನಂಬರ್ ನೀಟಾಗಿ ಬರೆದಿದ್ದಾರೆ, ಕರೆಕ್ಟ್ ಆನ್ಸರ್ಸ್ನ ಬರೆದಿದ್ದಾರೆ. ಮತ್ತೊಂದು ಕಿವಿ ಮಾತು, ಸೆಕ್ಷನ್ ಎ 1 ಮಾರ್ಕ್ ಕ್ವೆಶನ್ಸ್ ಯಾವುದು ನೀವು ಫಸ್ಟ್ ಆನ್ಸರ್ಸ್ ಬರೀತೀರಾ ಅದನ್ನು ಮಾತ್ರ ಕನ್ಸಿಡರ್ ಮಾಡಿರ್ತಾರೆ. ಸೊ ಯೋಚನೆ ಮಾಡಿ ನಿಧಾನವಾಗಿ ಸರಿಯಾದ ಆನ್ಸರ್ಸ್ನ ಬರೀರಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕ್ವೆಶನ್ ನಂಬರ್ನ ಇಲ್ಲಿ ನೀಟಾಗಿ ಬರೀರಿ, ಒಂದು ಮಾರ್ಜಿನ್ ಹಾಕ್ಕೊಂಡು. ಇಲ್ಲಿ ಏನು ಬರೀಲಿಕ್ಕೆ ಹೋಗಬೇಡಿ, ಅವರು ಮಾರ್ಕ್ಸ್ ಹಾಕಲಿಕ್ಕೆ ಒಂದು ಸ್ಪೇಸ್ ಕೊಟ್ಟಿರ್ತಾರೆ, ಅದನ್ನು ನೀಟಾಗಿ ಬಿಡಿ. ಓಕೆ, ಪೇಪರ್ ಸಿಕ್ಕಿದೆ ಎಲ್ಲ ಕಡೆ ಬರೆದು ಬಿಡ್ತೀನಿ, ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ಇಫ್ ಯು ಅಬ್ಸರ್ವ್, ಫಸ್ಟ್ 5 ಕ್ವೆಶನ್ಸ್ MCQ ಆಗಿದೆ. ಯಾವ ಆಪ್ಷನ್ ಆನ್ಸರ್ ಅಷ್ಟೇ ಅಲ್ಲ, ವಿತ್ ಆನ್ಸರ್ಸ್ ಕೂಡ ಅವರು ಬರೆದಿದ್ದಾರೆ ನೀಟಾಗಿ. ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಓಕೆ, ನಮ್ಮ ನೆಕ್ಸ್ಟ್ ಮೇಯ್ನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರುತ್ತೆ. ಜಸ್ಟ್ ಆನ್ಸರ್ಸ್ನ ಬರೆದು ಸಾಕು. ಕ್ವೆಶನ್ ನಂಬರ್ ಕರೆಕ್ಟಾಗಿ ಬರೀರಿ, ಆನ್ಸರ್ಸ್ನ ಬರೀರಿ. ಪೇಪರ್ ಕೂಡ ಅದೇ ರೀತಿ ನೀಟಾಗಿ ವ್ಯಾಲ್ಯೂ ಆಗುತ್ತೆ. ನಿಮ್ಮ ಪೇಪರ್ 79, 80 ಬಂದಲ್ಲಿ 80ಗೆ ಟೋಟಲ್ 80ಗೆ ಇಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ರಿವ್ಯೂ ಆಲ್ಸೋ. ಅದಕ್ಕೆ ಇಲ್ಲಿ ಗ್ರೀನ್ ಪೆನ್ ಕೂಡ ನೋಡ್ತೀರಾ, ಇಬ್ಬರು ವ್ಯಾಲ್ಯೂ ಮಾಡಿರ್ತಾರೆ, ಸರಿ ಆಗಿದೆಯೋ ಇಲ್ವೋ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೀಟಾಗಿ ಕ್ವೆಶನ್ ನಂಬರ್ 6 to 10 ಇಲ್ಲ ಆನ್ಸರ್ ಆಗಿದೆ. ಈ ರೀತಿ ನಿಮ್ಮ ಆನ್ಸರ್ಸ್ನ ಬರೀಬೇಕು. ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್. ಸೊ ದಿಸ್ ಮೈನ್ ಏನಿದೆ ಅಂದರೆ, ದಿಸ್ ಈಸ್ ನಿಮ್ಮ ರೆಫರೆನ್ಸಿಗೆ MATCH ಮ್ಯಾಚ್ ದ ಫಾಲೋವಿಂಗ್. ಓಕೆ, ಮ್ಯಾಚ್ ದ ಫಾಲೋವಿಂಗ್ ಇದು ಆನ್ಸರ್ಸ್. ಇದು ನೀಟಾಗಿ ಕಾಲಮ್ ಎಗೆ ಕಾಲಮ್ ಬಿ ಆನ್ಸರ್ಸ್ನ ನೀಟಾಗಿ ಬರೆದಿದ್ದಾರೆ. ಸೊ ಟೋಟಲ್ ಫರ್ಟಿಲಿಟಿ ರೇಟ್, ಸಮ್ ಆಫ್ ಆ್ಯನ್ಯುಯಲ್ ASFR, P01 into Q01 is V01, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ನಮ್ಮ ರೇಂಜ್ ಆಫ್ ಬರ್ನೌಲಿ ಡಿಸ್ಟ್ರಿಬ್ಯೂಷನ್ X = 0 to 1 ಆಗಿರುತ್ತೆ. H1 P1 less than P2, ನಮ್ಮ ನಲ್ ಹೈಪೋಥಿಸಿಸ್ ಯಾವಾಗಲೂ ಈಕ್ವಲ್ ಟು P1 = P2. ಶಾರ್ಟೇಜಸ್ ಅಲೋ ಇರೋದು ನಮ್ಮ ಇನ್ವೆಂಟ್ರಿ ಮಾಡೆಲ್ 2 ಅಲ್ಲಿ. ಸೊ ಇನ್ವೆಂಟ್ರಿ ಮಾಡೆಲ್ 2 ನೀಟಾಗಿ ಬರೆದಿದ್ದಾರೆ. 5 out of 5 ಇಲ್ಲಿ ಬಂದಿದೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಡೆಫಿನೇಷನ್ಸ್ನೆಲ್ಲ ಸರಿಯಾಗಿ ಓದ್ಕೊಳ್ಳಿ. ಇಲ್ಲಿ ಕ್ವೆಶನ್ 12, 13, 14, 15, 16 ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆನ್ಸರ್ ಆಲ್ ದೀಸ್ ಕ್ವೆಶನ್ಸ್. ಓಕೆ, ಇಲ್ಲಿ ಸೈಜ್ ಆಫ್ ದ ಕಾರ್ಟ್ ಈಸ್ ನೋನ್ ಆಸ್ ರಾಡಿಕ್ಸ್. ವಾಟ್ ಈಸ್ ರಾಡಿಕ್ಸ್ ಅಂತ ಪ್ರಶ್ನೆ ಇದಿರ್ಬೋದು. ಇರ್ರೆಗ್ಯುಲರ್ ವೇರಿಯೇಷನ್ಗೆ ಕಾಸಸ್ ಏನು ನೀಟಾಗಿ ಬರೆದಿದ್ದಾರೆ ಹಲವಾರು. ಮೀನ್ ಆಫ್ ಟಿ ಡಿಸ್ಟ್ರಿಬ್ಯೂಷನ್ ಏನು ಅಂತ ಕೇಳಿರ್ಬೋದು, ಅದಕ್ಕೆ ಆನ್ಸರ್ 0 ಅಂತ ಬರೆದಿದ್ದಾರೆ. ಓಕೆ, ಸ್ಟ್ಯಾಟಿಸ್ಟಿಕಲ್ ಕಾನ್ಸ್ಟೆಂಟ್ ಆಫ್ ದ ಪಾಪ್ಯುಲೇಷನ್ ಈಸ್ ನೋನ್ ಆಸ್ ಪ್ಯಾರಾಮೀಟರ್. ಸೊ ಮ್ಯಾಕ್ಸಿಮಿನ್ ರೆಫರ್ಸ್ ಟು ದ ಮ್ಯಾಕ್ಸಿಮಮ್ ಆಫ್ ದ ರೋ ಮಿನಿಮಮ್. ಸೊ ಮ್ಯಾಕ್ಸಿಮಿನ್ ಡೆಫಿನಿಷನ್ ಬರೆದಿದ್ದಾರೆ. ಸೊ ಸೆಕ್ಷನ್ ಎ ಇಲ್ಲಿ ಕವರ್ ಆಯಿತು. MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್ ಆ್ಯಂಡ್ ಆನ್ಸರಿಂಗ್ ಆಲ್ ದ ಕ್ವೆಶನ್ಸ್. ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ ಫಸ್ಟ್ 2 ಪೇಜಸ್ಸಲ್ಲಿ. ಕರೆಕ್ಟಾ ಮಕ್ಕಳೇ? ಈಗ ನೆಕ್ಸ್ಟ್ ನಾವು ನೋಡೋದಾದ್ರೆ ಮುಂದೆ ನಮ್ಮ ಸೆಕ್ಷನ್ ಬಿ ಸ್ಟಾರ್ಟ್ ಆಗ್ತಾರೆ. ಅದನ್ನು ನೀಟಾಗಿ ಬರೆದಿದ್ದಾರೆ ಈ ನಮ್ಮ ಸ್ಟೂಡೆಂಟ್ ಅವರು. ಯಾವ ಮೇಯ್ನ್ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಓಕೆ, ಮೊದಲನೇ ಪ್ರಶ್ನೆ ನೋಡಿ, ಸೆಮಿ ಆವ್ರೇಜಸ್ ಮೆಥಡ್ ಪ್ರಶ್ನೆ. ಸೊ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಮಧ್ಯದ ಇಯರ್ಗೆ ಅವರು ಆನ್ಸರ್ನ ಕೂಡ ಬರೆದಿದ್ದಾರೆ.
ಪರ್ಫೆಕ್ಟ್ಲಿ ರಿಟರ್ನ್. ಕರೆಕ್ಟಾಗಿ ಫಾಲೋ ಮಾಡಬೇಕು. ಈ ಪ್ರಶ್ನೆ ಆದಮೇಲೆ ನೆಕ್ಸ್ಟ್ ಅಸಂಪ್ಷನ್ಸ್ ಆಫ್ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ ಬರೆದಿದ್ದಾರೆ. ಎನಿ 2 ಬರೆದ್ರು ಸಾಕು. ಇಲ್ಲಿ 3 ಬರೆದಿದ್ದಾರೆ ಸ್ಟೂಡೆಂಟ್ ತುಂಬ ಕಾನ್ಫಿಡೆಂಟಾಗಿ. ಸೊ ಸೆಕ್ಷನ್ ಬಿ ಅಂತ ಬಂದಾಗ ಎನಿ 5 ಕ್ವೆಶನ್ಸ್ ಆನ್ಸರ್ ಮಾಡಬೇಕು. ಇವರೆಷ್ಟು ಮಾಡಿದ್ದಾರೆ ನೋಡುವ. ಓಕೆ, ನೆಕ್ಸ್ಟ್ ನೋಡಿ, ಬರ್ನೌಲಿ ಡಿಸ್ಟ್ರಿಬ್ಯೂಷನ್ಗೆ ಪಿ ಕೊಟ್ಟಿದ್ದಾರೆ, ಕ್ಯೂ ಕಂಡು ಹಿಡಿದ್ರು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಇಲ್ಲೂ ಬರೆದಿದ್ದಾರೆ, ಮತ್ತೊಮ್ಮೆ ಬರೆದು ಅದರ ಕ್ಯಾಲ್ಕುಲೇಷನ್ ಕೂಡ ತೋರಿಸಿದ್ದಾರೆ ನೀಟಾಗಿ. ನಾವು ಈ 2 ಮಾರ್ಕ್ ಕ್ವೆಶನ್ ನೀಟಾಗಿ ಸಾಲ್ವ್ ಮಾಡಿ ತೋರಿಸಿದ್ದಾರೆ ಈ ವಿದ್ಯಾರ್ಥಿ. ವೆರಿ ವೆರಿ ಗುಡ್. ಮತ್ತೊಂದು ಕಿವಿ ಮಾತು ನೋಡಿ ಮಕ್ಕಳೇ, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ 4 ಲೈನ್ ಉಳಿದಿತ್ತು. ನೆಕ್ಸ್ಟ್ ಕ್ವೆಶನ್ ಬರೆಯೋದಕ್ಕೆ ಇಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅರ್ಧ, ನೆಕ್ಸ್ಟ್ ಪೇಜ್ ಅರ್ಧ ಮಾಡಿಲ್ಲ. ಇಲ್ಲಿ ಲೈನ್ ಹಾಕಿಬಿಟ್ರು, ನೀಟಾಗಿ ಬಿಟ್ಟಿದ್ದಾರೆ. ದಿಸ್ ಇಸ್ ವಾಟ್ ವಿ ಕಾಲ್ ಪ್ರೆಸೆಂಟೇಷನ್ ನೀಟ್ಲಿ. ಓಕೆ, ಅವ್ರಿಗೂ ಕಾನ್ಫಿಡೆಂಟಾಗಿ ನೀಟಾಗಿ ಬರಿತಾ ಹೋಗಿದ್ದಾರೆ. ನೆಕ್ಸ್ಟ್ ನೋಡಿ, ಕ್ವೆಶನ್ 20, 21, 22 ಇಲ್ಲಿ ಆನ್ಸರ್ ಮಾಡಿದ್ದಾರೆ. ಓಕೆ, ಅಲ್ಲಿ 3 ಪ್ರಶ್ನೆ ಆಗಿತ್ತು. ಓಕೆ, ಕೈ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, 10 ಡಿಗ್ರೀಸ್ ಆಫ್ ಫ್ರೀಡಮ್, ಮೀಡಿಯನ್ 9.34, ಮೋಡ್ n-2, ಡನ್. ಟೈಪ್ಸ್ ಆಫ್ ಎಸ್ಟಿಮೇಷನ್ ಯಾವುದು, ಪಾಯಿಂಟ್ ಆ್ಯಂಡ್ ಇಂಟರ್ವಲ್. 5 ಕ್ವೆಶನ್ ಇಲ್ಲಿ ಕಂಪ್ಲೀಟ್ ಆಯಿತು. ಓಕೆ, ಇವ್ರು ಎಷ್ಟು ಸೀಕ್ವೆನ್ಸಾಗಿ ಬರ್ದಿದ್ದಾರೆ ನೋಡಿ. ಎಕ್ಸ್ಟ್ರಾ ಕ್ವೆಶನ್ಸ್ ನೆಕ್ಸ್ಟ್ ಸಾಲ್ವ್ ಮಾಡಿದ್ದಾರೆ, ಅದನ್ನು ಕೊನೆಗೆ ಮಾಡೋಕ್ಕೆ ಹೋಗಿಲ್ಲ. ಒಂದು ಸೀಕ್ವೆನ್ಸಲ್ಲಿ ಬಿಟ್ಟಿದ್ದಾರೆ, ಅದೇ ಸೀಕ್ವೆನ್ಸಲ್ಲೇ ಆನ್ಸರ್ ಮಾಡ್ತಾ ಹೋಗಿದ್ದಾರೆ. ಆಬ್ವಿಯಸ್ಲಿ ಇಲ್ಲಿ ನಥಿಂಗ್ ರಾಂಗ್. ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಮತ್ತು ಡಿಗ್ರೀಸ್ ಆಫ್ ಫ್ರೀಡಮ್ ಅವರ ಆನ್ಸರ್ ತಪ್ಪಿರ್ಬೋದು. ಒಂದು ಸೀಕ್ವೆನ್ಸ್ನ ಫಾಲೋ ಮಾಡಿದ್ದಾರೆ, ದೇ ಹ್ಯಾವ್ ಅಟೆಂಪ್ಟೆಡ್ ಇಟ್ ಕಾನ್ಫಿಡೆಂಟ್ಲಿ. ಓಕೆ, ತೊಂದರೆ ಇಲ್ಲ. 0 ಅಂತ ಹಾಕಿದ್ದಾರೆ. ಎಕ್ಸ್ಟ್ರಾ ಕ್ವೆಶನ್ನು ಮೇಲೆ ಎಕ್ಸ್ಟ್ರಾ ಅಂತ ಕೂಡ ಬರೆದಿರ್ತಾರೆ ವ್ಯಾಲ್ಯೂಯೇಟರ್. ಓಕೆ, ಇಲ್ಲಿ 5 ಪ್ರಶ್ನೆಗಳಾಗಿದೆ. ನೆಕ್ಸ್ಟ್ ನೋಡಿ ಮಕ್ಕಳೇ, ನೆಕ್ಸ್ಟ್ 2 ಕ್ವೆಶನ್ನ ಕಾನ್ಫಿಡೆಂಟಾಗಿ ಸಾಲ್ವ್ ಮಾಡಿದ್ದಾರೆ. ಔಟ್ ಆಫ್ 8 7 ಪ್ರಶ್ನೆಗಳನ್ನ ಕಾನ್ಫಿಡೆಂಟಾಗಿ ಇವರು ತುಂಬ ಚೆನ್ನಾಗಿ ಸಾಲ್ವ್ ಮಾಡಿದ್ದಾರೆ. ಇಲ್ಲಿ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಆಫ್ ನಮ್ಮ ಸಿ ಚಾಟ್ ಕೇಳಿದ್ರು, ಲ್ಯಾಂಬ್ಡಾ ಡ್ಯಾಶ್ ಅಂದರೆ ಸ್ಟ್ಯಾಂಡರ್ಡ್ ನಾಟ್ ಗಿವನ್, ಅದನ್ನು ಕೂಡ ನೀಟಾಗಿ ಸಾಲ್ವ್ ಮಾಡಿದ್ದಾರೆ. ಆ್ಯಂಡ್ R C1 ಮತ್ತು C3 ಕೊಟ್ಟು ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ Q0 ಕೇಳಿದ್ರು, 2C3R/C1 ಅಂಡರ್ ದ ರೂಟ್, ನೀಟಾಗಿ ಕ್ಯಾಲ್ಕುಲೇಷನ್ ಮಾಡಿ ಮುಗಿಸಿದ್ದಾರೆ. ಇಲ್ಲಿಗೆ ಸೆಕ್ಷನ್ ಬಿ ಕೂಡ ಕಂಪ್ಲೀಟ್ ಆಯಿತು. ಎಷ್ಟು ಸಿಸ್ಟಮೆಟಿಕ್ಕಾಗಿ ಬರ್ದಿಯಾರಲ್ವಾ. ಸೊ ನೋಡಿ, ಇದು ಎಕ್ಸ್ಟ್ರಾ ಕ್ವೆಶನ್ನು. ಸೊ 2 ಎಕ್ಸ್ಟ್ರಾ. ಸೊ ಸೆಕ್ಷನ್ ಬಿ ಕೂಡ ನೀಟಾಗಿ 10 ಔಟ್ ಆಫ್ 10 ಸ್ಕೋರ್ ಮಾಡಿಕೊಂಡ್ರು ಇಲ್ಲಿ. ನೆಕ್ಸ್ಟ್ ಸೆಕ್ಷನ್ ಸಿ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಸೆಕ್ಷನ್ ಸಿ ಅಂತ ಕೂಡ ಬರೆದ್ರು. ಅದರ ಮೇನ್ ಬರೆದು 25th ಕ್ವೆಶನ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಕ್ಕಳೇ, ಕ್ವೆಶನ್ನ ವಾಪಸ್ ಬರೆಯೋಕ್ಕೆ ಹೋಗ್ಬಿಡಿ, ಅದಕ್ಕೆ ಮಾರ್ಕ್ಸ್ ಇರಲ್ಲ ಅಂತ. ಸೊ ಇಫ್ ಯು ಅಬ್ಸರ್ವ್, ಇಲ್ಲಿ ನಮಗೆ ರಿಕ್ವೈರ್ಡ್ ಈಸ್ ಪ್ರೈಸ್ ರಿಲೇಟಿವ್ P1/P0 ಇಂಟು 100 ಮತ್ತು W ಇಂಟು P ಕಾಲಮ್ ನೀಟಾಗಿ ಕಂಪ್ಯೂಟ್ ಮಾಡಿದ್ದಾರೆ. W ಇಂಟು P ಟೋಟಲ್ನ ಕೂಡ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ನೀಟಾಗಿ. ಫ್ಯಾಮಿಲಿ ಬಜೆಟ್ ಮೆಥಡ್ ಫಾರ್ಮುಲಾ, ಆನ್ಸರ್ ಆ್ಯಂಡ್ ಫೈನಲ್ ಇಂಟರ್ಪ್ರಿಟೇಷನ್ ಪರ್ಫೆಕ್ಟ್ಲಿ ರೆಪ್ರೆಸೆಂಟೆಡ್. ಓಕೆ, ಒಂದು ನಾನು ಹೇಳುವಂಥದ್ದು, ಕೊಟ್ಟಿರುವಂಥ ಈ ಇನ್ಫಾರ್ಮೇಷನ್ ಏನಿದೆ, ಈ ರೆಸ್ಪೆಕ್ಟಿವ್ ಕಾಲಮ್ಸ್ ಡಾಟ್ ಇನಿ ಬರೀಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬರೆದ್ರೂ ತಪ್ಪಿಲ್ಲ, ಬಟ್ ಇಟ್ ಈಸ್ ಟೈಮ್ ವೇಸ್ಟ್ ಅಂತ ನಾನು ಹೇಳ್ತೀನಿ. ಓಕೆ, ಫಾರ್ ಫ್ಯೂ ಕ್ವೆಶನ್ಸ್ ಎಸ್ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಬರೋದು ಮುಖ್ಯ. ಕೆಲವೊಂದು ಪ್ರಶ್ನೆಗಳಿಗೆ ಅದರ ಅವಶ್ಯಕತೆ ಇಲ್ಲ. ಮೇಕ್ ಶೋರ್ ಯು ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂತ ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಕೇಳಿದರು. ಓಕೆ, ಅವ್ರ ರೆಫರೆನ್ಸಿಗೆ ಪಾಸ್ಕಲ್ ಟ್ರಯಾಂಗಲ್ ನೀಟಾಗಿ ಹಾಕ್ಕೊಂಡಿದ್ದಾರೆ. ಎನಿ ಮೆಥಡ್ ನೀವು ಮಾಡಿ. ನೋನ್ ವ್ಯಾಲ್ಯೂಸ್ 5, ಈಕ್ವೇಷನ್ ಬರೆದ್ರು, ಸಬ್ಸ್ಟಿಟ್ಯೂಷನ್, ಆನ್ಸರ್. ಮತ್ತೆ ಅವ್ರಿಗೆ ಇಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ನೆಕ್ಸ್ಟ್ ಪೇಜಲ್ಲಿ ನೀಟಾಗಿ ಸಾಲ್ವ್ ಮಾಡಿ ಅವರ ಆನ್ಸರ್ನ ಮುಗಿಸಿದ್ದಾರೆ. 4-5 ಲೈನ್ ಉಳಿದಿತ್ತು, ಏನೂ ಬರೆಯೋಕ್ಕೆ ಹೋಗಿಲ್ಲ. ನೋಡಿ, ಬ್ಲ್ಯಾಂಕ್ ಹೇಗೆ ಬೇಕು ಹಾಗೆ ಬಿಟ್ಟಿದ್ದಾರೆ. ಅರ್ಧಂಬರ್ಧ ಆನ್ಸರ್ಸ್ನ 3-4-5 ಲೈನ್ ಇದ್ದಾಗ ದಯವಿಟ್ಟು ಸ್ಟಾರ್ಟ್ ಮಾಡಬೇಡಿ. ಓಕೆನಾ ಮಕ್ಕಳೇ. ಸೊ ನೀಟಾಗಿ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಮಾಡಿದ್ರು. ಸೊ ಸೆಕ್ಷನ್ ಸಿ 2 ಮೇನ್ಸ್ ಇರುತ್ತೆ. ಫಸ್ಟ್ ಮೇನಲ್ಲಿ 4 ಸಾಲ್ವ್ ಮಾಡಬೇಕು, ನೆಕ್ಸ್ಟ್ ಮೇನಲ್ಲಿ 2. ಸೊ ಇಲ್ಲಿ 2 ಪ್ರಶ್ನೆ ಆಯಿತು. ನೆಕ್ಸ್ಟು 3ನೇ ಪ್ರಶ್ನೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಕೇಳಿದ್ದಾರೆ. ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಪಿ ಬರ್ದಿದ್ದಾರೆ, ಎನ್ ಬರ್ದಿದ್ದಾರೆ, ಕ್ಯೂ ಕಂಪ್ಯೂಟ್ ಮಾಡ್ಕೊಂಡಿದ್ದಾರೆ. ಪರ್ಫೆಕ್ಟ್ಲಿ PMF ಬರೆದ್ರು. ಓಕೆ, PMF ರೇಂಜ್ ಎಲ್ಲವನ್ನು ನೀಟಾಗಿ ಬರ್ದಿದ್ದಾರೆ. ನೋಡಿ, ರೆಪ್ರೆಸೆಂಟೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. PMF ಬರೆಯೋದಷ್ಟೇ ಅಲ್ಲದೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಪಿ, ಕ್ಯೂ ಮತ್ತು ಎನ್ ವ್ಯಾಲ್ಯೂಸ್ನ ಕೂಡ ರೆಪ್ರೆಸೆಂಟ್ ಮಾಡಿ ಬರೆದಿದ್ದಾರೆ. ಓಕೆ, PMF ಬರೆದಾದ್ಮೇಲೆ 2 ವೆಜಿಟೇರಿಯನ್ಸ್ P ಆಫ್ X = 2 ಕಂಪ್ಯೂಟ್ ಮಾಡಿ ಆನ್ಸರ್ನ ಮಾಡಿದ್ದಾರೆ. ಓಕೆ, ಮತ್ತೊಂದು ಸಬ್ ಕ್ವೆಶನ್ ಇತ್ತು, ನೆಕ್ಸ್ಟ್ ಪೇಜಲ್ಲಿ ಸಾಲ್ವ್ ಮಾಡಿ ನೀಟಾಗಿ ಅಟ್ಲೀಸ್ಟ್ 1 ವೆಜಿಟೇರಿಯನ್, ಸೊ 1 - P ಆಫ್ 0 ಕಂಪ್ಯೂಟ್ ಮಾಡಿ ಅವರ ಆನ್ಸರ್ನ ಮುಗಿಸಿದ್ದಾರೆ. ಓಕೆ,
ಅದಾದಮೇಲೆ ನೆಕ್ಸ್ಟ್ ಪ್ರಶ್ನೆ ಇದ್ದಿದ್ದು ಅವ್ರಿಗೆ ಹೈಪರ್ ಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿರುವಂಥ ಪ್ಯಾರಾಮೀಟರ್ಸ್ ಬರ್ಕೊಂಡು ಇಲ್ಲಿ ಪಿ ಎಮ್ ಎಫ್ ಬರೆದಿದ್ದಾರೆ. ಓಕೆ, ರೇಂಜ್ ಎಕ್ಸ್ ಈಕ್ವಲ್ ಟು 0 1 2 ಟಿಲ್ ಮಿನಿಮಮ್ ಆಫ್ ಎ ಕಾಮ ಎನ್. ಇಲ್ಲಿ ಪಿ ಬರೋದಿಲ್ಲ, ಇದರ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಪಿ ಎಮ್ ಎಫ್ ಬರೆದು ಇಲ್ಲಿ ಸಬ್ಸ್ಟಿಟ್ಯೂಷನ್ ಕೂಡ ತೋರಿಸಿದ್ರು, ಪರ್ಫೆಕ್ಟಾಗಿ ಮಾಡ್ಯಾರ ಈ ವಿದ್ಯಾರ್ಥಿ. ಅದಾದ ಮೇಲೆ ಆ ಪ್ರಶ್ನೆಯಲ್ಲಿ ಹೈಪರ್ ಜಾಮೆಟ್ರಿಕಲ್ ಕೇಳಿದ್ದು ಮೀನ್ ಮತ್ತು ವೇರಿಯನ್ಸನ್ನು ಕಂಪ್ಯೂಟ್ ಮಾಡಿ ಅಂತ ಹೇಳ್ಯಾರ. ಸೊ ಡೈರೆಕ್ಟಾಗಿ ಇಫ್ ದ ಕ್ವೆಶನ್ ಇಸ್ ಫೈಂಡ್ ಮೀನ್ ಆ್ಯಂಡ್ ವೇರಿಯನ್ಸ್, ಡೈರೆಕ್ಟಾಗಿ ಫಾರ್ಮುಲಾ ವಿತ್ ಆನ್ಸರ್ಸ್ ಬರೆದು ತಪ್ಪು ಇಲ್ಲ. ಓಕೆ, ಪಿ ಎಮ್ ಎಫ್ ಬರೀಲೇಬೇಕು ಅಂತ ಏನೂ ಇಲ್ಲ. ಓಕೆ, ಸೊ ಐ ಡೋಂಟ್ ರಿಮೆಂಬರ್ ದ ಕ್ವೆಶನ್ ಬಟ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಯಾರಾಮೀಟರ್ಸ್ ಕೊಟ್ಟು ಡೈರೆಕ್ಟಾಗಿ ಮೀನ್ ಆ್ಯಂಡ್ ವೇರಿಯನ್ಸ್ ಕೇಳಿದ್ರೆ ಡೈರೆಕ್ಟ್ಲಿ ಮೀನ್ ಆ್ಯಂಡ್ ವೇರಿಯನ್ಸಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ನಥಿಂಗ್ ರಾಂಗ್ ಅಂತ ಹೇಳ್ತೀನಿ. ಎನ್ ಎ ಬೈ ಎ ಪ್ಲಸ್ ಬಿ, ಎನ್ ಎ ಬಿ ಇಂಟು ಎ ಪ್ಲಸ್ ಬಿ ಮೈನಸ್ ಎನ್ ಬೈ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಂಟು ಎ ಪ್ಲಸ್ ಬಿ ಮೈನಸ್ 1. ಸೊ ಪರ್ಫೆಕ್ಟ್, 2 ಫಾರ್ಮುಲಾ ವಿತ್ ಆನ್ಸರ್ಸ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್, ವೆಲ್ ಡನ್. ಸೊ ಇಲ್ಲಿ ನೋಡೋದಾದ್ರೆ ಆಲ್ರೆಡಿ 4 ಕ್ವೆಶನ್ಸ್ ಆಗೋಯ್ತು ಅನಿಸುತ್ತೆ. ನೆಕ್ಸ್ಟ್ ಎಕ್ಸ್ಟ್ರಾ ಕ್ವೆಶನ್ಸ್ ಇರುತ್ತೆ. ಡಾಮಿನೆನ್ಸ್ ಪ್ರಿನ್ಸಿಪಲ್ ಇನ್ ದ ಆಪರೇಷನ್ ರಿಸರ್ಚಿಂದ ಈ ಕ್ವೆಶನ್ನ ಅಟೆಂಪ್ಟ್ ಮಾಡಿದ್ದಾರೆ. ನೀಟಾಗಿ ಯಾವ ಯಾವ ಸ್ಟ್ರಾಟಜಿ ಏನನ್ನ ಡಾಮಿನೇಟ್ ಮಾಡುತ್ತೆ ಅಂತ ಅವರು ಪ್ರೆಸೆಂಟ್ ಮಾಡಿ ಒಂದೊಂದೇ ರೋಸ್ ಕಾಲಮ್ಸ್ನ ಡಿಲೀಟ್ ಮಾಡ್ತಾ ಕೊನೆಗೆ ಫೈನಲ್ ಆನ್ಸರ್ ಬಂದಿದೆ. ವ್ಯಾಲ್ಯೂ ಆಫ್ ದ ಗೇಮ್ 0, ಫೇರ್ ಗೇಮ್ ಅಂತ ಬರೆದು ಬೆಸ್ಟ್ ಸ್ಟ್ರಾಟಜಿ ಫಾರ್ ಪ್ಲೇಯರ್ ಎ, ಬೆಸ್ಟ್ ಸ್ಟ್ರಾಟಜಿ ಫಾರ್ ಪ್ಲೇಯರ್ ಬಿ, ಫೈನಲ್ ಕಮೆಂಟ್ನ ಕೂಡ ಆನ್ಸರ್ನ ಬರೆದಿದ್ದಾರೆ. ಪರ್ಫೆಕ್ಟ್ಲಿ ಡನ್. ಸೊ ನಾ ಹೇಳ್ದಂಗೆ ಫಸ್ಟ್ ಮೇನ್ ಸಿ ಅಲ್ಲಿ 4 ಪ್ರಶ್ನೆಗಳನ್ನ ಉತ್ತರ ಮಾಡಬೇಕು. ಇದು ಎಕ್ಸ್ಟ್ರಾ ಪ್ರಶ್ನೆ ಆಯಿತು. ಸೊ ಅದಕ್ಕೆ ಎಕ್ಸ್ಟ್ರಾ ಅಂತ ಬರೆದಿದ್ದಾರೆ. ನೀಟಾಗಿ ಆನ್ಸರ್ ಮಾಡ್ತಾ ಹೋಗಿದ್ದಾರೆ. ನೋಡಿ ರೆಪ್ರೆಸೆಂಟೇಷನ್ ಯಾವ ರೀತಿ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ರೀಪ್ಲೇಸ್ಮೆಂಟ್ ಥಿಯರಿ. ಓಕೆ, ಸೊ ಕೆಲವೊಮ್ಮೆ ನಾವು ಫಾರ್ಮುಲಾಸ್ನ ಇಲ್ಲೇ ಬರಿತೀವಿ. ಸೊ ಅಲ್ಲಿ ನಮ್ಗೆ ಕಂಜೆಸ್ಟೆಡ್ ಆಗ್ಬೋದು. ಈ ವಿದ್ಯಾರ್ಥಿ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಬರೀ ಟಿ ಎನ್ ಎ ಎನ್ ಅಂತ ಅಷ್ಟೇ ಬರೆದಿದ್ದಾರೆ. ಇಲ್ಲಿ ಫಾರ್ಮುಲಾನೇ ಬರೆಯೋಕ್ಕೆ ಹೋಗಿಲ್ಲ. ಆದರೆ ಇಲ್ಲೆಲ್ಲ ಕಂಪ್ಯೂಟೇಷನ್ ಮಾಡಿ ಆದಮೇಲೆ ಟಿ ಎನ್ ಫಾರ್ಮುಲಾನ ಇಲ್ಲಿ ನೀಟಾಗಿ ಬರೆದಿದ್ದಾರೆ. ಎ ಎನ್ ಫಾರ್ಮುಲಾ ಕೂಡ ಬರೆದು ಫೈನಲ್ ಅವರ ಇಂಟರ್ಪ್ರಿಟೇಷನ್ ಇಲ್ಲಿ ಮಿನಿಮಮ್ ಆವ್ರೇಜ್ ಕಾಸ್ಟ್ 7650 ಇದೆ. ಸೊ ಇದು ನಮ್ಮ ಮಿನಿಮಮ್ ಆ್ಯನ್ಯುಯಲ್ ಆವ್ರೇಜ್ ಕಾಸ್ಟ್ ಮತ್ತು ಇಟ್ ಶುಡ್ ಬಿ ರಿಪ್ಲೇಸ್ ಅಟ್ ದ ಎಂಡ್ ಆಫ್ 4th ಇಯರ್. ನೀಟಾಗಿ ಬರೆದಿದ್ದಾರೆ ನೋಡಿ ಮಕ್ಕಳೇ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ರೆಪ್ರೆಸೆಂಟ್. ಸೊ ಈ ಫಾರ್ಮುಲಾಸ್ನ ಇಲ್ಲೇ ಬರೆದು ತಪ್ಪಿಲ್ಲ, ಆರ್ ಯು ಕ್ಯಾನ್ ರೈಟ್ ಇಟ್ ನೀಟ್ಲಿ ಹಿಯರ್. ವೆರಿ ವೆಲ್ ರಿಟರ್ನ್ ಅಂತ ಹೇಳ್ತೀನಿ. ಓಕೆ, ಸೊ ರೀಪ್ಲೇಸ್ಮೆಂಟ್ ಥಿಯರಿನೂ ಕೂಡ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನೋಡಿ ಒಂದು ಸೀಕ್ವೆನ್ಸಲ್ಲಿ ಆನ್ಸರ್ ಮಾಡ್ತಾ ಹೋಗ್ಯಾರ ಈ ವಿದ್ಯಾರ್ಥಿ. ನೆಕ್ಸ್ಟ್ ನೋಡೋದಾದರೆ ನಮ್ಮ ಸೆಕ್ಷನ್ ಸಿ ಅಲ್ಲಿ ಮತ್ತೊಂದು ಮೈನ್ ಇರುತ್ತೆ ಮತ್ತು 5 ಮಾರ್ಕ್ ಕ್ವೆಶನ್ಸ್, 2 ಸಾಲ್ವ್ ಮಾಡಬೇಕು ಅಂತ ನಾನು ಹೇಳಿದ್ದಲ್ವಾ. ಈ ಮೈನಲ್ಲಿ 2 ಪ್ರಶ್ನೆಗಳನ್ನ ಮಾಡಬೇಕು. ಮೊದಲನೇದು ಸ್ಟ್ಯಾಂಡರ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಓಕೆ, ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ. ಸೊ ಝೆಡ್ ಈಕ್ವಲ್ ಟು ಎಕ್ಸ್ ಮೈನಸ್ ಮ್ಯೂ ಬೈ ಸಿಗ್ಮಾ ಫಾಲೋಸ್ ನಾರ್ಮಲ್ ವಿತ್ ಮೀನ್ 0 1 ಬರೆದಿದ್ದಾರೆ. ಓಕೆ ಫೈನ್, ಇದೆಲ್ಲವೂ ಸರಿ ಇದೆ. ಅವರ ಸಬ್ಸ್ಟಿಟ್ಯೂಷನ್ ಆನ್ಸರ್ ಎಸ್ 5 ಮಾರ್ಕ್ಸ್, ವೆರಿ ವೆಲ್ ಡನ್. ಓಕೆ, ನನ್ನ ಅನಿಸಿಕೆ ಪ್ರೊಬ್ಯಾಬಿಲಿಟಿ ಬರೆಯೋದನ್ನು ಮರ್ತಿದ್ದಾರೆ. ಓಕೆ, ದಟ್ಸ್ ದ ಓನ್ಲಿ ಥಿಂಗ್. ಸೊ ಪ್ರೊಬ್ಯಾಬಿಲಿಟಿ ಬಿಟ್ವೀನ್ ದೀಸ್ ವ್ಯಾಲ್ಯೂಸ್ ಅವ್ರು ಕಂಡು ಹಿಡಿಬೇಕಾಗಿರುವಂಥದ್ದು. ಅದು ಬಿಟ್ಟರೆ ಮತ್ತೆಲ್ಲವೂ ಸರಿ ಇದೆ ಮಕ್ಕಳೇ. ಸೊ ವೆರಿ ವೆಲ್ ಆನ್ಸರ್ಡ್ ಪ್ರಶ್ನೆ. ಓಕೆ, ಮೊದಲನೇ ಪ್ರಶ್ನೆ ಸ್ಟ್ಯಾಂಡರ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ನೀಟಾಗಿ ಅವರು ಸಾಲ್ವ್ ಮಾಡಿದ್ದಾರೆ. ಓಕೆ, 5 ಮಾರ್ಕ್ಸ್ ಬಂದಿದೆ. ಅದಾದ ಮೇಲೆ ನೆಕ್ಸ್ಟ್ ಎಸ್ ಕ್ಯೂ ಸಿಯಿಂದ ಒಂದು ಪ್ರಶ್ನೆ ಕೇಳಿದ್ದಾರೆ 5 ಮಾರ್ಕ್ಸಿಗೆ. ಸೊ ಐ ಥಿಂಕ್ ಕಂಟ್ರೋಲ್ ಸೆಂಟ್ರಲ್ ಲೈನ್, ಅಪ್ಪರ್ ಕಂಟ್ರೋಲ್ ಲಿಮಿಟ್ ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ಏನಿದೆ ಇದನ್ನು ಸಾಲ್ವ್ ಮಾಡಿದ್ರೆ 5 ಮಾರ್ಕ್ಸ್ ಅನಿಸುತ್ತೆ. ಬಟ್ ಈ ಸ್ಟೂಡೆಂಟ್ ನೆಕ್ಸ್ಟ್ ಒಂದು ಹೆಜ್ಜೆ ಮುಂದೆ ಹೋಗಿ ಕೊಟ್ಟಿರುವಂಥ ವ್ಯಾಲ್ಯೂಸ್, ಯಾಕಂದರೆ ಸ್ಟ್ಯಾಂಡರ್ಡ್ಸ್ ನಾಟ್ ನೋನ್ ಆರ್ ಬಾರನ್ನು ಕಂಡು ಹಿಡಿದಿದ್ದಾರೆ, ಗ್ರಾಫ್ ಕೂಡ ಡ್ರಾ ಮಾಡಿ ಪ್ರೊಸೆಸ್ ಕಂಟ್ರೋಲಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿದ್ದಾರೆ. ಆಲ್ ದ ವ್ಯಾಲ್ಯೂಸ್ ಲೈ ಬಿಟ್ವೀನ್ ಅಪ್ಪರ್ ಕಂಟ್ರೋಲ್ ಆ್ಯಂಡ್ ಲೋವರ್ ಕಂಟ್ರೋಲ್ ಲಿಮಿಟ್. ಹಾಗಾಗಿ ಪ್ರೊಸೆಸ್ ಈಸ್ ಅಂಡರ್ ಕಂಟ್ರೋಲ್ ಅಂತ ಕೂಡ ಇವ್ರು ಮಾಡಿದ್ದಾರೆ. ಸೂಪರ್ಬ್ ರೆಪ್ರೆಸೆಂಟೇಷನ್, ಎಷ್ಟು ನೀಟಾಗಿ ಮಾಡ್ಯಾರ ನೋಡಿ. ಓಕೆ, ಇದಾದ ಮೇಲೆ ನೆಕ್ಸ್ಟ್ ನೋಡಿ ಮಕ್ಕಳೇ, ಇಲ್ಲಿ LPP ಪ್ರಾಬ್ಲಮ್ನ ಸಾಲ್ವ್ ಮಾಡ್ಯಾರೆ ನಮ್ಮ ಸೆಕ್ಷನ್ ಸಿ ಅಲ್ಲಿ. ಎಕ್ಸ್ಟ್ರಾ ಕ್ವೆಶನ್ ಆಗಿದೆ. ಓಕೆ, ಈ ಎಕ್ಸ್ಟ್ರಾ ಕ್ವೆಶನ್ ಇವ್ರು LPP ಇಲ್ಲಿ ಸಾಲ್ವ್ ಮಾಡ್ಯಾರೆ. ಇನ್ಈಕ್ವಾಲಿಟಿ ಆಸ್ ಈಕ್ವಾಲಿಟಿ ಬರೆದಿದ್ದಾರೆ. ಫೈನ್. ಅದಾದ ಮೇಲೆ ಗ್ರಾಫ್ನ ಪ್ಲಾಟ್ ಮಾಡಿದ್ದಾರೆ, ಇದನ್ನು ಕೂಡ ವ್ಯಾಲ್ಯೂ ಮಾಡಿದ್ದಾರೆ. ಇದಕ್ಕೆ 3 ಎಕ್ಸ್ಟ್ರಾ ಅಂತ ಬಂದಿದೆ. ಓಕೆ, ಗಿವನ್ LPP ಹ್ಯಾಸ್ ನೋ ಸೊಲ್ಯೂಷನ್. ಒಂದು ಗ್ರೇಟರ್ ದೆನ್ನು, ಇದು ಗ್ರೇಟರ್ ದೆನ್, ಎರಡನೇದು ಲೆಸ್ಸರ್ ದೆನ್. ಇಲ್ಲಿ ಫೀಸಿಬಲ್ ರೀಜನ್ ಬರುತ್ತೆ ನನ್ನ ಅನಿಸಿಕೆ. ಅವರು ಅದನ್ನು ಸಾಲ್ವ್ ಮಾಡಿಲ್ಲ, ಇಲ್ಲಿ ಚೂರು ಎಡವಿದ್ದಾರೆ. ಬಟ್ ಇಟ್ ಈಸ್ ಆ್ಯನ್ ಎಕ್ಸ್ಟ್ರಾ ಕ್ವೆಶನ್ ಮಕ್ಕಳೇ. ಓಕೆ, ಇಟ್ ಈಸ್ ಸ್ಟಿಲ್ ಡನ್.
ಫೈನ್. ಆಲ್ರೆಡಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮತ್ತು ಎಸ್ ಕ್ಯೂ ಸಿ ಸಾಲ್ವ್ ಮಾಡಿ 5 ಮಾರ್ಕ್ಸ್ ತೊಗೊಂಡಿದ್ದಾರೆ, ಸೂಪರ್ಬ್. ಸೊ ಅದನ್ನು ಕೂಡ ಮುಗಿಸಿದ್ರು. ನೆಕ್ಸ್ಟ್ ಬರೋದು ನಮ್ಮ ಸೆಕ್ಷನ್ ಡಿ. ಸೆಕ್ಷನ್ ಡಿ ಬಂದಾಗ ಮೊದಲನೇ ಕ್ವಶನ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸು, ಎರಡನೇದು ಇಂಡೆಕ್ಸ್, ಮೂರನೇದು ಟೈಮ್ ಸೀರೀಸ್ ಚಾಪ್ಟ್ರಿಂದ 10 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 3 ಎನಿ 2 ಸಾಲ್ವ್ ಮಾಡಬೇಕು. ಈ ವಿದ್ಯಾರ್ಥಿ ಏನು ಮಾಡಿದ್ದಾರೆ, ಓಕೆ 36, ಇಲ್ಲಿ ನಾವು ಎ ಅಂತ ನೋಡಿದ್ರೆ ಅರ್ಥ ಆಗಬೇಕು. 5+5 ಸ್ಪ್ಲಿಟ್ ಮಾಡಿದ್ದಾರೆ. ಗ್ರಾಸ್ ರೀಪ್ರೊಡಕ್ಷನ್ ರೇಟ್ ಕೇಳಿದ್ದಾರೆ. ಓಕೆ, WSFR ಒಂದು ಕಾಲಮ್ ಬೇಕು. GRR ಫಾರ್ಮುಲಾ ಬರೆದಿದ್ದಾರೆ, ವೆರಿ ಗುಡ್. WSFR ಫಾರ್ಮುಲಾ ವಿತ್ ಕ್ಯಾಲ್ಕುಲೇಷನ್ ತೋರಿಸಿದರೆ ವೆರಿ ವೆರಿ ಗುಡ್ ಅಂತ ಹೇಳ್ತೀನಿ. ಯಾವಾಗಲೂ ಫಾರ್ಮುಲಾ ಬರೀರಿ. ಯಾವುದಾದ್ರು ಒಂದು ಏಜ್ ಗ್ರೂಪ್ಗೆ ನೀವು WSFR ಆಗಿರಲಿ, ASFR ಆಗಿರಲಿ, ASDR ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರಿ ಒಂದು ಸ್ಟೆಪ್ಪನ್ನು ತೋರಿಸಿ. ಓಕೆ, ವೆರಿ ವೆಲ್ ಡನ್. ನಾನು ಮತ್ತೊಮ್ಮೆ ಆವಾಗಲೇ ಹೇಳುವಂಥದ್ದು, ಈ 3 ಕಾಲಮ್ಸ್ನ ಬರೆಯುವಂಥ ಅವಶ್ಯಕತೆ ಇಲ್ಲ. ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ ನನ್ನ ಅನಿಸಿಕೆ. ಓಕೆ, ಬರೆದ್ರೆ ತಪ್ಪು ಅಂತ ಯಾರೂ ಹೇಳೋದಿಲ್ಲ, ಬಟ್ ಡೋಂಟ್ ವೇಸ್ಟ್ ಟೈಮ್. ನೆಕ್ಸ್ಟು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ GRR ಮಾಡಿದ್ದಾರೆ. GRR ಪರ್ ವುಮೆನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಅವರ ಇಂಟರ್ಪ್ರಿಟೇಷನ್ನ ಬರೆದಿದ್ದಾರೆ. GRR ಪರ್ ವುಮೆನ್ ಇಸ್ 1.8. ಸೊ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್ ಅಂತ ನೀವು ಬರೀಬೋದು. ಓಕೆನಾ ಮಕ್ಕಳೇ, ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ನೋಡಿ, STDR ಕೊಟ್ಟಿದ್ದಾರೆ, ಪಾಪ್ಯುಲೇಷನ್ ಡೆತ್ಸ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅವರೇ ಕೊಟ್ಟಿದ್ದಾರೆ. ASDR ಮತ್ತು PA ಈ 2 ಕಾಲಮ್ಸನ್ನು ಕಂಪ್ಯೂಟ್ ಮಾಡಿದರೆ ಸಾಕು. ಮತ್ತೊಮ್ಮೆ ಈ ಎಲ್ಲ ಕಾಲಮ್ಸ್ನ ಬರೆಯುವಂಥ ಅವಶ್ಯಕತೆ ಇಲ್ಲ. ASDR ಫಾರ್ಮುಲಾ ವಿತ್ 1 ಕ್ಯಾಲ್ಕುಲೇಷನ್ ಪರ್ಫೆಕ್ಟ್ಲಿ ತೋರಿಸಿದ್ದಾರೆ. ದೇ ಹ್ಯಾವ್ ಶೋನ್ ಇಟ್ ಹಿಯರ್. STDR ಫಾರ್ಮುಲಾ ಸಮೇಷನ್ PA/B ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಆನ್ಸರ್. ವೆರಿ ವೆಲ್ ರಿಟರ್ನ್. 10 ಮಾರ್ಕ್ಸ್ ಆನರ್ಡ್ ಫಾರ್ ದಟ್. ಕರೆಕ್ಟಾ ಮಕ್ಕಳೇ? ಸೊ 5+5 10 ಮಾರ್ಕ್ಸ್ ಇಲ್ಲಿ ಕೊಟ್ಟರು. ಪೇಜ್ ಟೋಟಲಲ್ಲೂ ಇಲ್ಲಿ 10 ಮಾರ್ಕ್ಸ್ ಅಂತ ಬರ್ಕೊಂಡ್ರು ವ್ಯಾಲ್ಯೂಯೇಟರ್ ನೀಟಾಗಿ. ಈಗ ನೆಕ್ಸ್ಟ್ ನೋಡಿ ಏನು ಮಾಡಿದ್ದಾರೆ, ಪ್ರಶ್ನೆ ಇರುವಂಥದ್ದು ಲಾಸ್ಟ್ ಇಯರ್ ಪಾಸ್ಚೇಸ್ ಆ್ಯಂಡ್ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಕೇಳಿದ್ದಾರೆ. ಓಕೆ, ಈ ಚಾಪ್ಟ್ರಲ್ಲೂ ಅಷ್ಟೇ ಮಕ್ಕಳೇ, ಈ ಕಾಲಮ್ಸನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ರೆಫರೆನ್ಸ್ ಬೇಕಾದ್ರೆ ನೋಡಿಕೊಂಡೆ ನೀಟಾಗಿ ಮಾಡ್ತೀನಿ, ಬರೀರಿ. ಅಥವಾ ಕ್ವಶನ್ ಪೇಪರನ್ನು ನೋಡಿ ನೀಟಾಗಿ ಸಾಲ್ವ್ ಮಾಡಿ, ನಥಿಂಗ್ ರಾಂಗ್. ಈ 4 ಕಾಲಮ್ಸ್ ಕರೆಕ್ಟ್, 4 ಕಾಲಮ್ಸ್ನ ಕರೆಕ್ಟಾಗಿ ಕಂಪ್ಯೂಟ್ ಮಾಡಿ ಎಲ್ಲ ರೆಸ್ಪೆಕ್ಟಿವ್ ಟೋಟಲ್ಸ್ನ ಬರೆದಿದ್ದಾರೆ. ಸೊ 4 ಮಾರ್ಕ್ಸ್ ಇಲ್ಲಿ ಅವಾರ್ಡ್ ಆಗಿರುತ್ತೆ. ಲಾಸ್ಟ್ ಇಯರ್ ಪಾಸ್ಟೇ ಫಿಶರ್ಸ್ ಕೇಳಿದ್ದಾರೆ. 3 ಇಂಡೆಕ್ಸ್ ನಂಬರ್ನ ಕಂಪ್ಯೂಟೇಷನ್ ಕೇಳಿರುವಂಥದ್ದು, 3 ಫಾರ್ಮುಲಾ ವಿತ್ 3 ಆನ್ಸರ್ಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಆ ವಿದ್ಯಾರ್ಥಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಫಾರ್ಮುಲಾ ಫಾರ್ ಲಾಸ್ಟ್ ಇಯರ್, ಆನ್ಸರ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಫಾರ್ಮುಲಾ ಫಾರ್ ನಮ್ಮ ಪಾಸ್ಟೇ, ಆನ್ಸರ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಅದೇ ರೀತಿ ನೆಕ್ಸ್ಟು ನಮ್ಮ ಫಿಶರ್ ಇಂಡೆಕ್ಸ್ ನಂಬರ್, ಜಾಮೆಟ್ರಿಕ್ ಮೀನ್ ಆಫ್ ಲಾಸ್ಟ್ ಇಯರ್ ಆ್ಯಂಡ್ ಪಾಸ್ಟೇ, ಫಾರ್ಮುಲಾ, ಆನ್ಸರ್ ಆ್ಯಂಡ್ ಇಂಟರ್ಪ್ರಿಟೇಷನ್. 10 ಮಾರ್ಕ್ಸ್ ಡನ್. ಸೊ 10 ಮಾರ್ಕ್ಸ್ ಎನಿ 2 ಸಾಲ್ವ್ ಮಾಡಬೇಕಿತ್ತು. ಇವರು 2 ಸಾಲ್ವ್ ಮಾಡಿ ಆಗಿದೆ. ಸೊ 80 ಔಟ್ ಆಫ್ 80 ಇಲ್ಲಿ ಸ್ಕೋರ್ ಆಯಿತು. ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂತ ನಾವು ನೋಡೋದಾದರೆ, ಎಕ್ಸ್ಟ್ರಾ ಕ್ವೆಶನನ್ನು ಇವರು ಸಾಲ್ವ್ ಮಾಡಿದ್ದಾರೆ. y = a + bx + cx². ಕ್ವಾಡ್ರಾಟಿಕ್ ಟ್ರೆಂಡ್ ಪ್ರಶ್ನೆ ಕೇಳಿದ್ರು. ಕೊಟ್ಟಿರುವಂಥ ಡೇಟನ್ನು ಬರೆದು ರೆಸ್ಪೆಕ್ಟಿವ್ ಕಾಲಮ್ಸ್ನ ಕಂಪ್ಯೂಟ್ ಮಾಡಿದ್ರು. ಎಸ್, ಈಕ್ವೇಷನನ್ನು ಬರೆದಿದ್ದಾರೆ. ಅದಾದ ಮೇಲೆ ನಾರ್ಮಲ್ ಈಕ್ವೇಷನ್ಸನ್ನು ಬರೆದು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದರು. ಎಸ್, ನಿಮ್ಮ ಬುಕ್ಲೆಟ್ ವಿಲ್ ಬಿ 28 ಪೇಜಸ್. ಲಾಸ್ಟ್ ಪೇಜಿಗೆ ಬಂದಿದ್ದಾರೆ. ಮತ್ತೊಂದು ಹೊಸ ಬುಕ್ಲೆಟ್ ತೊಗೊಳ್ಳೋದು ಬೇಡ ಅಂತ ಅಲ್ಲೇ ನೀಟಾಗಿ ಬರೆದು ಅವರ ಆನ್ಸರ್ನ ಮುಗಿಸಿದ್ದಾರೆ. ಬಟ್ ನಿಮಗೆ ಖಾಲಿ ಜಾಗ ಇದ್ದಲ್ಲಿ, ಇನ್ನೂ ಪೇಜಸ್ ಇದ್ದಲ್ಲಿ ನೆಕ್ಸ್ಟ್ ಪೇಜಿಗೆ ಹೋಗಿ ಅಂತ ನಾನು ಹೇಳ್ತೀನಿ. ಓಕೆನಾ? ಸೊ ವ್ಯಾಲ್ಯೂ ಆಫ್ ಬಿ ಕಂಪ್ಯೂಟ್ ಮಾಡಿದ್ರು. ಈಕ್ವೇಷನ್ 1 ಆ್ಯಂಡ್ 3 ಸಾಲ್ವ್ ಮಾಡಿ A ಆ್ಯಂಡ್ C ಕೂಡ ಕಂಪ್ಯೂಟ್ ಮಾಡಿ ಬರೆದ್ರು ಕ್ವಾಡ್ರಾಟಿಕ್ ಈಕ್ವೇಷನ್ ಏನು ಅಂತ. ಅದಾದಮೇಲೆ ಒಂದು ಎಸ್ಟಿಮೇಷನ್ ಫಾರ್ 2024 ಅದನ್ನು ಕೂಡ ಕಂಪ್ಯೂಟ್ ಮಾಡಿದ್ದಾರೆ. ಸೊ ವೆರಿ ವೆಲ್ ರಿಟರ್ನ್ ಮಕ್ಕಳೇ. ಸೊ ದಿಸ್ ಈಸ್ ಹೌ ಯು ಆಲ್ಸೋ ಶುಡ್ ರೆಪ್ರೆಸೆಂಟ್ ಯುವರ್ ಪೇಪರ್. ಓಕೆ, ನಿಮ್ಮ ಆನ್ಸರ್ಸ್ನ ಕೂಡ ಇದೇ ರೀತಿ ನೀವು ಚೆನ್ನಾಗಿ ನಿಮ್ಮ ಎಕ್ಸಾಮಿನೇಷನಲ್ಲಿ ಬರೀಬೇಕು. ಒಂದು ಕ್ಲಾರಿಟಿ ಇಟ್ಕೊಳ್ಳಿ ಕರೆಕ್ಟಾಗಿ. ಆನ್ಸರ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ಸ್ಟೆಪ್ಸನ್ನು ಬರೀಬೇಕು, ಫಾರ್ಮುಲಾ ಹೇಗೆ ಬರೀಬೇಕು, ಕರೆಕ್ಟ್ ಹೈಲೈಟ್ ಮಾಡಿ ಟೈಮ್ ಇತ್ತು ಅಂದರೆ. ಓಕೆ, ಇಲ್ಲಿ ನೀಟಾಗಿ ವಿದ್ಯಾರ್ಥಿ ಪ್ರತಿಯೊಂದು ಆನ್ಸರ್ಸ್ನ ಕೂಡ ಎಷ್ಟು ಚೆನ್ನಾಗಿ ಹೈಲೈಟ್ ಮಾಡಿದ್ದಾರೆ. ವ್ಯಾಲ್ಯೂ ಮಾಡ್ತಿರೋಂಥ ಪರ್ಸನ್ಗೆ ಒಂಥರ ಹಿಂಗೆ ಪೆನ್ನು ಪೇಪರ್ ಮೇಲೆ ಇಟ್ಟರೆ ಬೆಣ್ಣೆ ಥರ ಟಕ್ 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 ಅಂತ ಆನ್ಸರ್ಗೆ ಕರೆಕ್ಟ್ ಅಂತ ಹೇಳಿ ಮಾರ್ಕ್ಸ್ ಕೊಡ್ತಾ ಹೋಗ್ಬೇಕು ನಿಮ್ಮ ಆನ್ಸರ್ ಶೀಟಿಗೆ. ಆ ರೀತಿ ಚೆನ್ನಾಗಿ ಇಲ್ಲಿ ಯಾವ ರೀತಿ ವಿದ್ಯಾರ್ಥಿ ಪ್ರೆಸೆಂಟ್ ಮಾಡಿದ್ರೋ ನೀವು ಕೂಡ ಚೆನ್ನಾಗಿ ಎಕ್ಸಾಮಿನೇಷನ್ಗೆ ಓದ್ಕೊಂಡು ಇದೇ ರೀತಿ ನಿಮ್ಮ ಆನ್ಸರ್ಸ್ನ ಪ್ರೆಸೆಂಟ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, PU ಬೋರ್ಡ್ ಅವರು ಒಟ್ಟು ಈ ರೀತಿ 3 ವಿದ್ಯಾರ್ಥಿಗಳ ಆನ್ಸರ್ ಶೀಟ್ನ ಅವರು ಪಬ್ಲಿಷ್ ಮಾಡಿದ್ದಾರೆ ರೆಫರೆನ್ಸಿಗೆ. ನಾನು ಫಸ್ಟ್ ಒಂದು ಕನ್ಸಿಡರ್ ಮಾಡಿದೆ.
ನಮ್ಮ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಕೆಳಗೆ ನೀವು ಅಲ್ಲಿ 3 ಡಾಟ್ ಇರುತ್ತಲ್ಲ ಮಕ್ಕಳೇ, ವಿಡಿಯೋ ಹೆಡ್ಡಿಂಗ್ ಏನಿರುತ್ತೆ ಅಲ್ಲಿ 3 ಡಾಟ್ ಇರುತ್ತೆ, ಮೋರ್ ಅಂತ ಇರುತ್ತೆ, ಪ್ರೆಸ್ ಮಾಡಿ. ಉಳಿದ 2 ಸ್ಯಾಂಪಲ್ ಪೇಪರ್ನ ಲಿಂಕ್ನ ಕೂಡ ನಾನು ಅಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ನೋಡಿ. ಓಕೆ, ಎಕ್ಸಾಮಿನೇಷನ್ಗೆ ಕೆಲವೇ ದಿನಗಳು ಬಾಕಿ ಉಳಿದಿದೆ, ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಎಕ್ಸಾಮಿನೇಷನ್ನ ಏಸ್ ಮಾಡಿ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕು ಅಂತ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆನಾ ಮಕ್ಕಳೇ? ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಚಾನಲ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಆ್ಯಂಡ್ ಆಲ್ಸೋ ಡೌನ್ಲೋಡ್ ದ ಪರೀಕ್ಷೆ ಆ್ಯಪ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಮಕ್ಕಳೇ. ಮತ್ತೆ ಆದಷ್ಟು ಹೊಸ ವೀಡಿಯೋಸ್ ಒಟ್ಟಿಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಮಕ್ಕಳೇ.